ವಯನಾಡು ಭೂಕುಸಿತದ ಆರಂಭದ ಸ್ಥಳ ಪಂಜರಿ ಬೆಟ್ಟ ಏನಿದೆ ಆ ಒಂದು ಬೆಟ್ಟದ ತುತ್ತ ತುದಿಯಲ್ಲಿದ್ದೀವಿ. ಅಂದ್ರೆ ಇಲ್ಲಿಂದಾನೇ ಮನೆಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು. ಪಂಜರಿ ಬೆಟ್ಟ ಏನೊಂದು ಸ್ಥಳ ಏನಿದೆ ಆ ಸ್ಥಳದ ಮೊದಲ ಮನೆ, ಮೇಲ್ಭಾಗದಿಂದ ಕಾಣಿಸ್ತಕ್ಕಂಥ ಮೊದಲ ಮನೆ ಇದು. ಆ ಒಂದು ಮೊದಲ ಮನೆಯ ದೃಶ್ಯಾವಳಿಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಮನೆಯೇ ಆರಂಭಿಕ ಮನೆ. ಈ ಮನೆಯಿಂದ ಕೂಡ ಎಲ್ಲರನ್ನ ಎವ್ಯಾಕ್ ಮಾಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಸದ್ಯ ಈ ಮನೆಯಲ್ಲಿ ಈಗ ಯಾರೂ ಕೂಡ ಇಲ್ಲ. ಇಲ್ಲಿಂದನೇ ಆರಂಭ ಆಗಿರ್ತಕ್ಕಂಥದ್ದು ಭೂಕುಸಿತ, ಮೇಲ್ಭಾಗದಲ್ಲಿ ಆರಂಭ ಆಗಿರ್ತಕ್ಕಂಥ ಭೂಕುಸಿತ ಈ ಒಂದು ಮನೆಯಿಂದ ಆರಂಭವಾಗಿ ಈ ಮನೆಗೂ ಕೂಡ ಡ್ಯಾಮೇಜ್ ಆಗಿದೆ. ಈ ಮನೆ ಏನಿದೆ ಇದು ಮೊದಲನೆಯದಾಗಿ ಎಫೆಕ್ಟ್ ಆದಂತಹ ಮನೆ. ಇದೊಂದು ನಿಜಕ್ಕೂ ದುರಂತದ ವಿಚಾರದಲ್ಲಿ ಹೇಳೋದಾದ್ರೆ ಈ ಒಂದು ಮನೆಯೇ ಮೊದಲ ಬಾರಿಗೆ ಈ ಒಂದು ವಯನಾಡ್ ಭೂಕುಸಿತ ಎಂಬ ಏನೊಂದು ಪ್ರಕರಣ ಅಥವಾ ಘಟನೆ ಏನಿದೆ ಈ ಘಟನೆಯಿಂದ ಹಾನಿಯಾಗಿರ್ತಕ್ಕಂತಹ ಮೊದಲ ಮನೆ. ಅಂತಹ ಒಂದು ದುರಂತದ ಮನೆ ಹತ್ರ ನಾವು ಇದೀವಿ. ಆ ಒಂದು ಮನೆಯ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೇಲ್ಭಾಗದಿಂದ ಬಂದಂತಹ ಮಣ್ಣು ಹಾಗೂ ಏನು ಕೆಸರಿನ ನೀರೇನಿತ್ತು ಅದು ಸಂಪೂರ್ಣವಾಗಿ ಈ ಒಂದು ಮನೆಗೆ ಹಾನಿಯನ್ನ ಮಾಡಿರ್ತಕ್ಕಂಥದ್ದು. ಈ ಮನೆಯೇ ಮೊದಲನೆಯದಾಗಿ ಎಫೆಕ್ಟ್ ಆದಂತಹ ಮನೆ. ಈ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಾನು ನಿಮಗೆ ನ್ಯೂಸ್ ಫಸ್ಟ್ ಮೂಲಕ ತೋರಿಸ್ತಾ ಇದ್ದೀವಿ. ಆ ಮೇಲ್ಭಾಗದ ಪಂಜರಿ ಬೆಟ್ಟ ಎಂಬ ಸ್ಥಳ ಏನಿದೆ ಈ ಸ್ಥಳದ ಭೂಕುಸಿತ ಅಂತ ಏನೊಂದು ಈ ಒಟ್ಟಾರೆಯಾಗಿ ಘಟನೆ ನಡೆದಿದೆ ಆ ಘಟನೆಯಲ್ಲಿ ಎಫೆಕ್ಟ್ ಆದ ಮೊದಲ ಮನೆ ಇದು ಅಂತ ಹೇಳ್ಬೋದು. ಮೇಲ್ಭಾಗದ ಬೃಹತ್ತಾದ ಮಣ್ಣು, ಬೆಟ್ಟ, ಕಲ್ಲುಗಳು ಎಲ್ಲವೂ ಕೂಡ ಇಲ್ಲಿ ಕುಸಿದು ಬಂದು ಈ ಒಂದು ಮನೆಗೆ ಮೊದಲನೆಯದಾಗಿ ಟಚ್ ಆಗಿರ್ತಕ್ಕಂಥದ್ದು. ಮೊದಲ ಎಫೆಕ್ಟ್ ಆದ ಮನೆಯೇ ಇದು ಅಂತ ಹೇಳ್ಬೋದು. ಇಲ್ಲಿಂದನೇ ಕೆಳಭಾಗಕ್ಕೆ ಆರಂಭವಾಗುವಂಥದ್ದು ಪಂಜರಿ ಬೆಟ್ಟ ಆಗಿರ್ಬೋದು, ಮುಂಡಕೈ ಆಗಿರ್ಬೋದು, ಚಾಮಿಯಾರ್ ಆಗಿರ್ಬೋದು, ಚಾಮಿಯಾರ್ ನದಿಯ ಸಮೀಪ ಹೋಗ್ತಕ್ಕಂತಹ ಪ್ರದೇಶಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿಂದ ಆರಂಭ ಆಗ್ತಕ್ಕಂಥದ್ದು. ಸೊ ಇದು ನಿಜಕ್ಕೂ ಮೊದಲನೆಯದಾಗಿ ಎಫೆಕ್ಟ್ ಆದಂತಹ ಒಂದು ಮನೆಯಾಗಿರ್ತಕ್ಕಂಥದ್ದು. ಆ ಮನೆಯಲ್ಲಿದ್ದವ್ರನ್ನೆಲ್ಲರೂ ಕೂಡ ಶಿಫ್ಟ್ ಮಾಡಿದ್ದಾರೆ. ಸದ್ಯ ಈ ಮನೆ ಈಗ ಪಾಳು ಬಿದ್ದಂತಹ ಮನೆಯಾಗಿರ್ತಕ್ಕಂಥದ್ದು. ಶೋಕ ಈ ಒಂದು ವಾತಾವರಣದಲ್ಲಿ ಇರ್ತಕ್ಕಂತಹ ಮನೆಯಾಗಿ ಯಾರೂ ಕೂಡ ಮನೆಯಲ್ಲಿ ಇದೀಗ ವಾಸ ಕೂಡ ಇಲ್ಲದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ಪಂಜರಿ ಬೆಟ್ಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.